ಕೆಲವು ಮೂವಿಗಳ ವಿಚಾರದಲ್ಲಿ ಒಂದು ಯಾವುದೋ ಒಂದು ಅಂಕಣ ಓದ್ತಿದ್ದೆ ನಾನು, ಹಿರಿಯ ಸಿನಿಮಾ ಪತ್ರಕರ್ತರು ಬರೆದಂಥ ಅಂಕಣ ಅದು. ಕೆಲವು ಸಿನಿಮಾಗಳ ವಿಚಾರದಲ್ಲಿ ವಿಷ್ಣು ಸರ್ ಆ ಕಥೆಗೋ ಇನ್ನೊಂದಕ್ಕೋ ಅದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕನ ಕಾರಣಕ್ಕೆ ಇನ್ನೇನೋ ಸೋತು ಹೋಗಿದ್ದಾನೆ, ಇನ್ನೊಂದು ಮೂವಿ ಮಾಡಿಕೊಡೋಣ ಅನ್ನೋ ರೀತಿಯಲ್ಲಿ ಅನೇಕ ಮೂವಿಗಳನ್ನು ಮಾಡಿದ್ದಾರೆ ಅವರು. ಅವನನ್ನು ಗೆಲ್ಸೋಣ ನಾನು, ಎಷ್ಟೋ ಜನಗಳಿಂದ ದುಡ್ಡು ತೊಗೊಂಡಿಲ್ಲ ಅವರು. ಅದೇ ಅವನೇನೋ ಸೋತಿದ್ದಾನೆ, ನಾನು ಅವನು ಗೆಲ್ಲಿಸ್ಬೇಕು. ಹೌದೌದು, ತುಂಬ ಮಾಡಿದ್ದಾರೆ ಆ ಥರ, ತುಂಬ ಅಂದರೆ ತುಂಬಾ ಮಾಡಿದ್ದಾರೆ ಆ ಥರ. ಅಲ್ಲ, ಅದಕ್ಕೆ ಹೇಳೋದು ನಾನು ಅವ್ರಿಗೆ. ಆಮೇಲೆ ದುಡ್ಡು ಕೂಡ ಜಾಸ್ತಿ ಕೊಡ್ತೀವಿ ಅಂತಂದರೆ ಅವರು ತೊಗೋತಾ ಇರಲಿಲ್ಲ. ರೆಮ್ಯುನರೇಷನ್, ಸರ್ ನಿಮಗೆ ನಿಮ್ಮ ಯೋಗ್ಯತೆಗೆ ನೀವು ತುಂಬ ಅರ್ಹರು ಸರ್, ನೀವು ಇಷ್ಟು ತೊಗೊಳ್ಳೇಬೇಕು, ನೀವು ತುಂಬ ಕಮ್ಮಿ ತೊಗೋತಾ ಇದ್ದೀರಾ ಅಂತ ನಿರ್ಮಾಪಕರೇ ಬಂದರೂ ಕೂಡ ಬೇಡ ಅಂತ ಹೇಳೋರು ಅವ್ರು. ನನಗೂ ಎಷ್ಟೋ ಸತಿ ಹೇಳಿದ್ದಾರೆ, ಸಾಕು ಅನ್ನೋದು ಬರಬೇಕು ಅನಿ ಅಂತ. ನಾವು ಸಾಕು ಅಂತ ಯಾವ ಹೇಳೋದೇ ಇಲ್ಲ. ನಾವು ಊಟ ಸಾಕಂತೀವಿ, ಸಾಕಪ್ಪ ಹೊಟ್ಟೆ ತುಂಬಿತು ಅಂತ. ಮಿಕ್ಕಿದ್ದಕ್ಕೆ ಯಾವುದಕ್ಕೂ ಸಾಕು ಅಂತ ಹೇಳೋದೇ ಇಲ್ಲ. ಸಾಕು ಅನ್ನೋದನ್ನು ಕಲಿಬೇಕು ನಾವು ಅಂತ. ಇದು ಯಾರು ಹೇಳ್ತಾರೆ, ಯಾರು ಅದನ್ನು ತಿಳ್ಕೊತಾರೆ? ಬೇಕು ಅನ್ನೋದು ಜಾಸ್ತಿ ಎಲ್ಲ ಕಡೆ. ಎಲ್ಲ ಎಷ್ಟೇ ಇದ್ರೂ ಸಾಲದು. ಎಷ್ಟೇ ಇದ್ರೂ ಒಂದು ಕಾರ್ ಇದೆಯಾ, ನಮಗೆ ಇನ್ನೊಂದು ಕಾರ್ ಬೇಕು. ಆ ಕಾರ್ ಯಾವ ಥರ ಇದೆ, ನಮಗೆ ಇನ್ನೂ ಬೆನ್ಸ್ ಬೇಕು. ಬೆನ್ಸ್ಗಿಂತ ರೋಲ್ಸ್ ರಾಯ್ಸ್ ಇನ್ನೂ ಬೇಕು. ಆ ರೋಲ್ಸ್ ರಾಯ್ಸ್ನಲ್ಲಿ ಇನ್ನೊಂದು ಯಾವುದು ಹೈಟೆಕ್ಕು, ಹೈ ಎಂಡು. ಮನುಷ್ಯಂದು ಹಸಿವಿದೆಯಲ್ಲ, ಅದು ಕಡಿಮೆ ಆಗೋದೇ ಇಲ್ಲ. ಅದಕ್ಕೆ ಅವ್ರು ಹೇಳೋರು, ಸಾಕು ಅನ್ನೋದನ್ನು ನಾವು ಕಲಿಬೇಕು ಅಂತ. ನನಗೆ ತುಂಬ ಅವ್ರು ಹೇಳೋರು ಯಾವಾಗಲೂ, ನನ್ನ ಯೋಗ್ಯತೆಗಿಂತ ಮೀರಿ ನನಗೆ ಸಿಕ್ಕಿದೆ, ನನಗೆ ಜನ ಕೊಟ್ಟಿದ್ದಾರೆ, ಅಭಿಮಾನಿಗಳು ಕೊಟ್ಟಿದ್ದಾರೆ, ಇನ್ನೂ ನನಗೆ ಬೇಕು ಅಂತಂದರೆ ಏನು? ಅದಕ್ಕೆ ಅವರು ನಿರ್ಮಾಪಕರಲ್ಲಿ ನನಗಿಷ್ಟು ಕೊಡಿ ಸಾಕು, ಮಿಕ್ಕಿದ ಸಿನಿಮಾದಲ್ಲಿ ನಿಮಗೇನು ಬೇಕು, ನೀವು ಸಿನಿಮಾ ಚೆನ್ನಾಗಿ ಮಾಡಿ. ಈಗ ನೀವು ಎಷ್ಟೋ ಒಂದಿಷ್ಟು ನಾವು ಇಷ್ಟು ಕೊಡ್ತೀವಿ ಅಂತಂದಾಗ, ನಮಗಷ್ಟು ಬೇಡ, ನನಗಿಷ್ಟೇ ಕೊಡಿ ಅಂತಂದಾಗ ಅಲ್ಲೇ ಅವ್ನಿಗೆ ಪ್ರಾಫಿಟ್ ಆಯಿತು, ಅಲ್ಲೇ ಅವ್ನಿಗೆ ಲಾಭ ಆಯಿತು. ಸಿನಿಮಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಅವ್ನಿಗೆ ಅಷ್ಟು ಲಾಭ ಆಗೋಯ್ತು. ಹಾಂ, ಇದನ್ನು ಯಾರು ಯೋಚನೆ ಮಾಡ್ತಾರೆ? ನನ್ನ ದುಡ್ಡು ಬಂದರೆ ಸಾಕು ಅಂತಲೇ ಯೋಚನೆ ಮಾಡ್ತಾರೆ. ಅದು ಅವ್ನು ಕೊಡೋಕೆ ರೆಡಿ ಇದ್ದಾಗ ಯಾರು ಬೇಡ ಅಂತಂತಾರೆ? ಅಥವಾ ಎಲ್ಲಾದರೂ ಅಬ್ರಾಡ್ಗೆ ಹೋಗೋಣ, ವಿದೇಶದಲ್ಲಿ ಚಿತ್ರೀಕರಣ ಮಾಡೋಣ. ನಮ್ಮ ದೇಶನೇ ಸುಂದರವಾಗಿದೆ, ನಮ್ಮ ಕರ್ನಾಟಕ ತುಂಬ ಅದ್ಭುತವಾಗಿದೆ, ಸಾಕಿಷ್ಟು ಇದರಲ್ಲೇ ಮಾಡಿ. ಕೆಲವರು ಇನ್ನೊಮ್ಮೆ ಮಾತಾಡ್ತಾರೆ, ನನಗೆ ಗೊತ್ತಿಲ್ಲ ಅದು ಇಚ್ಛಾಮರಣಿ ಆದರೇನೋ ವಿಷ್ಣು ಸರ್. ಇಲ್ಲ ಆ ಥರ ಹೇಳ್ತಾರೆ ಕೆಲವರು. ಇಚ್ಛಾಮರಣಿ ಇಲ್ಲ, ಅದಿಲ್ಲವೇ ಇಲ್ಲ. ಪ್ಯಾಷನೇಟ್, ಹಿ ವಾಸ್ ವೆರಿ ಪ್ಯಾಷನೇಟ್. ತುಂಬ ಹೆಲ್ತು ಕೈಕೊಟ್ಟ ಕಾಲದಲ್ಲೂ ಆಪ್ತರಕ್ಷಕ ಮೂವಿ ಡಬ್ಬಿಂಗನ್ನು 3 ದಿನಗಳ ಕಾಲ ಸತತವಾಗಿ ಮುಗಿಸಿದ್ರು ಅಂತ ಹೇಳ್ತಾರೆ. ನಿರಂತರ ಮುಗಿಸ್ಕೊಟ್ರು. ಅಲ್ಲ, ಕೆಲಸ ಮುಗಿಸ್ಬೇಕು ಅಂದರೆ ಅವ್ರಿಗೆ ಕಾಲು ನೋವು ಇತ್ತು, ಅದೆಲ್ಲ ಇತ್ತು. ಕೆಲಸ ಆದಷ್ಟು ಬೇಗ ಆಗಬೇಕು, ನನ್ನಿಂದ ಏನೋ ಸಮಸ್ಯೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವರು ಮುಗಿಸಿದ್ರು. ಅದಕ್ಕೆ ಆಮೇಲೆ ಈ ಥರದೊಂದು ಇಲ್ಲ, ಅದೇನೋ ಗೊತ್ತಾಯ್ತೇನೋ ಅವ್ರಿಗೆ. ಇಲ್ಲ, ಅದಕ್ಕೆ ಅದನ್ನು ಸಿನಿಮಾಗೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅವ್ರು ಇದು ಮಾಡೋದು. ಇಲ್ಲ, ಯಾವತ್ತೂ ಇಲ್ಲ. ಅವರ ಕುಟುಂಬದ ಸದಸ್ಯರೆಲ್ಲ ಒಬ್ಬರೇ ಅವ್ರ ಅಣ್ಣ ಬಿಟ್ಟರೆ ಮಿಕ್ಕಿದವರೆಲ್ಲ ಯಾರೂ ಕೂಡ 60 ದಾಟೇ ಇಲ್ಲ, 60 ಮುಟ್ಟೇ ಇಲ್ಲ. ಹಾಗಂತ ಇವರು ಕೂಡ ಆ ಥರ ಆಗಲ್ಲ, ಆ ಥರ ಏನೋ ಒಂದು ಆ ಥರ ಮೊದಲೇ ಅವ್ರಿಗೆ ಅನಿಸಿತ್ತು, ಗೊತ್ತಿತ್ತು ಅನ್ನೋದಿಲ್ವೇ ಇಲ್ಲ. ನಿಜ ಹೇಳಬೇಕು ಅಂತಂದರೆ ಅವ್ರಿಗೆ ಸಾವು ಕಂಡ್ರೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಯಾಕಂದ್ರೆ ತುಂಬ ಸಾವುಗಳನ್ನು ಅವ್ರ ಕುಟುಂಬದಲ್ಲೇ ನೋಡಿದ್ದಾರೆ. ಅವ್ರ ತಂಗಿ ಕೂಡ ಹೋಗಿದ್ದು ಅವ್ರ ಎದುರುಗಡೆನೇ ನೋಡಿದ್ದಾರೆ. ನಮಗಿಂತ ಚಿಕ್ಕವರು ನಮ್ಮ ಕಣ್ಣು ಮುಂದೆ ಹೋದರೆ ಅದು ತುಂಬ ಕಷ್ಟ, ಅದನ್ನು ನೋಡಿದ್ದಾರೆ ಅವರು. ಅದು ಅವ್ರಿಗೆ ಇಷ್ಟ ಇರಲಿಲ್ಲ ಅವ್ರಿಗೆ. ಅಂದರೆ ಅವ್ರಿಗೆ ಸಾವು ಅಂದರೆ ಕಂಡ್ರೆ ಆಗ್ತಿರ್ಲಿಲ್ಲ. ಹಾಗಿರುವಾಗ ಅವರು ಆಮೇಲೆ ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ಮೊಮ್ಮಕ್ಕಳ ಜೊತೆಯಲ್ಲಿ ಪ್ರತಿ ಕ್ಷಣ ಅವರು ಕಳೀತಾ ಇದ್ದಿದ್ದ ಕ್ಷಣ, ಇದು ಒಂದು ಸಂದರ್ಭ ಏನಿದೆ, ಅದು ತುಂಬ ಖುಷಿ ಪಡ್ತಾಯಿದ್ರು ಅವರು. ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ರು. ಹಾಗಿರಬೇಕಾದ್ರೆ ಅವರು ಈ ಥರದ್ದು ಒಂದು ಅವ್ರಿಗೆ ಅನಿಸೋದಾಗಿರ್ಬಹುದು ಅಥವಾ ಆಸೆ ಪಟ್ಟೋದಾಗಿರ್ಬಹುದು, ಅದಿಲ್ಲವೇ ಇಲ್ಲ. ಅವರು ತುಂಬ ಖುಷಿಯಾಗಿರಬೇಕು ಅಂತ ಹೇಳ್ತಾರೆ. ಫುಡ್ಡಿನಾ ವಿಷ್ಣು ಸರ್? ಓಕೆ, ಫುಡಿ ಲಿಮಿಟ್ ಅದು ಇದು ಏನೂ ಇರ್ತಿರ್ಲಿಲ್ಲ, ಖುಷಿಯಿಂದ ಊಟ ಮಾಡೋರು. ಲಿಮಿಟ್ ಹೋಗ್ತಾ ಆಮೇಲೆ ಲಿಮಿಟ್ ಇದು ಮಾಡಿಕೊಂಡ್ರು. ಆದರೆ ಇಲ್ಲ, ತುಂಬ ಖುಷಿ. ಹಿಮಪಾತ ಟೈಮಿಗೆ ಸ್ವಲ್ಪ ಸಣ್ಣ ಆಗಿದ್ರು ಅಂತ ಹೇಳಿ. ಹೌದೌದು, ಸಣ್ಣನೂ ಆದರು. ಆಮೇಲೆ ಅದಕ್ಕೆ ತುಂಬ ಎಕ್ಸಸೈಸು ಮಾಡೋರು, ತುಂಬ ಎಕ್ಸಸೈಸ್ ಮಾಡೋರು. ಯೋಗನ ಜಿಮ್ಮ ಯಾವ ಥರ? ಯೋಗ ಜಿಮ್ಮು ಮಾಡೋ ಡಂಬಲ್ಸ್ ಎಲ್ಲ ಇರೋದು ಜಾಸ್ತಿ. ಹೋಗ್ತಾ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಇದು ಜಾಸ್ತಿ. ವಾಕಿಂಗ್ ತುಂಬ ಮಾಡೋರು. ಮೊನ್ನೆ ಅನಂತ್ ಸರ್ನ ಮಾತಾಡಿಸ್ತಿದ್ದೆ.
ನಮ್ಮ ಆಫೀಸಿಗೆ ಬಂದಿದ್ದರು ಅನಂತ್ನಾಗ್ ಸರ್. ಅವ್ರು ಹೇಳ್ತಿದ್ರು, ಈ ಜನಗಳಿಗೆಲ್ಲ ಯಾರು ಹೇಳೋಕ್ಕಾಗತ್ತೆ, ಮೆಟಲೆಲ್ಲ ಮುಟ್ಟಬೇಡಿ, ನಾನು 108 ಸೂರ್ಯ ನಮಸ್ಕಾರ ಮಾಡ್ತಿದ್ದೆ ನಾನು ಅಂತ. 108 ಬೆಸ್ಟ್ ಅದು. 108 ಸೂರ್ಯ ನಮಸ್ಕಾರ ಮಾಡ್ತಿದ್ದೆ ಅಂದರು. ನನಗೆ ಶಾಕ್ ಆಯಿತು. 12 ಮಾಡಿ ಅಂದರೆ ಕೆಲವರು ಕಷ್ಟಪಡ್ತಾರೆ. 108 ಅಕಸ್ಮಾತ್ ಬೆಳಿಗ್ಗೆ ಅಷ್ಟು ಆಗಲಿಲ್ಲ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದನ್ನು ಡಿವೈಡ್ ಮಾಡ್ಕೊಂಡು ಮಾಡ್ತಿದ್ದೆ ಅಂತ ಅನಂತ್ ಸರ್ ಹೇಳ್ತಿದ್ರು. ಸೂರ್ಯ ನಮಸ್ಕಾರ ಬೆಸ್ಟ್. ಕರೆಕ್ಟ್. ಎಲ್ಲ ಬಾಡಿ ಎಲ್ಲ ಅಂಗಾಂಗಗಳಿಗೂ ಸರ್ವಾಂಗಾಸನ ಅದು. ಕರೆಕ್ಟ್. ಈ ಕಡೆ ಪದ್ಮ ಪ್ರಶಸ್ತಿ ವಿಚಾರದಲ್ಲಿ ಏನಾದರೂ ಅದಕ್ಕೆ ರೆಫರ್ ಆದರೆ, ಶಿಫಾರಸ್ಸಾದರೆ ಹೇಗೆ ವಿಷ್ಣು ಸರ್ ಅಂತ? ಕರ್ನಾಟಕ ರತ್ನಕ್ಕೆ ನಿಲ್ಲಿಸಬಾರ್ದಲ್ವಾ ಅಂತ? ಖಂಡಿತ ಅವ್ರು ಬರಬೇಕು, ಅವ್ರಿಗೆ ಬರಲೇಬೇಕು ಅವ್ರಿಗೆ. ವೆಯ್ಟ್ ಮಾಡಿ, ದೇವರ ಅನುಗ್ರಹ ನೋಡೋಣ. ಅನಿರುದ್ಧ್ ಅವರು ಮತ್ತೆ ಸ್ಕ್ರೀನ್ ಮೇಲೆ. ನಂದೀಗ ಸೂರ್ಯವಂಶ ನಡೀತಾ ಇದೆ. ಈಗ ಬರೋ ತಿಂಗಳು ಮೊದಲನೇ ವಾರನೇ ಬಹುಶಃ 500 ಸಂಚಿಕೆಗಳು ನಾವು ಮುಗಿಸ್ತೀವಿ. ಅದು ಒಂದು ಸಿನಿಮಾ ನಾನು ಯಾವುದೂ ಮಾಡ್ತಾಯಿಲ್ಲ, ಬರವಣಿಗೆ ನಂದು ನಡೀತಾ ಇದೆ. ನನ್ನ ಲೇಖನಗಳ ಒಂದು ಸಂಕಲನ ಬರ್ತಾ ಇದೆ. ಇದೇ 28ನೇ ತಾರೀಕು ಅದು ಬಿಡುಗಡೆ ಆಗ್ತಾಯಿದೆ. ಅದು ಒಂದಿದೆ. ನಂತರ ಕಾದಂಬರಿ ಕೂಡ ಬರೀತಾ ಇದ್ದೀನಿ. ಅಂದ್ಕೊಂಡು ಹಾಗಾದರೆ ಅದು ಬರೋ ವರ್ಷ ಅದು ಕೂಡ ಬಿಡುಗಡೆ. ಕಾದಂಬರಿ ಸಬ್ಜೆಕ್ಟ್ ಕೇಳ್ಬೋದಾ? ಕಾಲ್ಪನಿಕ ಕಥೆ. ಕಾಲ್ಪನಿಕ, ಓಕೆ. ಅದನ್ನು ಆಮೇಲೆ ಮೂವಿ ಮಾಡುವಂಥ ಯೋಚನೆ ನನಗೆ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಮುಂದೆ ಗೊತ್ತಿಲ್ಲ. ನಾನು ಇವತ್ತಿನ ದಿನ ಏನಿದೆ ಅದನ್ನು ತುಂಬ ಶ್ರದ್ಧೆಯಿಂದ ಅದನ್ನು ನಿಭಾಯಿಸ್ತೀನಿ. ಇವತ್ತಿನ ದಿನ ಆಗಿರ್ಬೋದು, ಇವತ್ತಿನ ಕೆಲಸ ಆಗಿರ್ಬೋದು, ಮುಂದೆ ಆ ಭಗವಂತನೇ ನಡೆಸ್ಕೊಂಡು ಹೋಗ್ತಾನೆ. ನಮಗೆ ಗೊತ್ತಿರಲಿಲ್ಲ. ಎಷ್ಟೋ ವಿಷಯಗಳ ಬಗ್ಗೆ ಯೋಚನೆ ಮಾಡಿದಾಗ ನನಗದು ಗೊತ್ತೇ ಇರಲ್ಲ, ನಾನು ಅದನ್ನು ಮಾಡ್ತೀನಿ ಅಂತ. ಸುದೀಪ್ ಸರ್ ಅವರು ವಿಷ್ಣು ಸರ್ ಬಗ್ಗೆ ತೆಗೆದುಕೊಳ್ತಕ್ಕಂಥ ಕೆಲವು ವಿಷಯಗಳ ಇನಿಷಿಯೇಟಿವ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಸಂತೋಷ ಸರ್. ಯಾರೇ, ನಾನು ಹೇಳಿದ್ನಲ್ಲ ಆಗಲಿ, ಯಾರೇ ಏನೇ ಮಾಡಿದ್ರು ನಮಗೆ ಸಂತೋಷನೇ. ಅವ್ರ ಬಗ್ಗೆ ಅವ್ರ ಬಗ್ಗೆ ಪ್ರೀತಿಯನ್ನು ತೋರಿಸಿದಾಗ ಅವರವರ ರೀತಿಯಲ್ಲಿ ಯಾರೇ ತೋರಿಸಿದ್ರು ಕೂಡ ಸಂತೋಷನೇ. ಈ ಬೇಟನ್ನು, ಅದು ರಾಜ್ಕುಮಾರ್ ಸರ್ ಆಗಲಿ, ವಿಷ್ಣು ಸರ್, ಅಂಬರೀಷ್ ಅವರು, ಇವರೆಲ್ಲ ಕ್ಯಾರಿ ಮಾಡಿದಂಥ ಒಂದು ಪರಂಪರೆಯ ಬೇಟನ್ ಇದೆಯಲ್ಲ, ಅದು ನೆಕ್ಸ್ಟು ಸೇಫ್ ಹ್ಯಾಂಡ್ಸ್ ಕೈಲಿದೆ ಅಂತಲೇ ಅನಿಸುತ್ತೆ ತಮಗೆ ಅಂತ? ನೆಕ್ಸ್ಟ್ ಅದನ್ನು ಕ್ಯಾರಿ ಮಾಡ್ತಾರಲ್ಲ ಪರಂಪರೆಯನ್ನು. ಲೈಫ್ ಗೋಸ್ ಆನ್, ಓಕೆ, ಬಟ್ ಇಟ್ ವಿಲ್ ನೆವರ್ ಬಿ ದಿ ಸೇಮ್. ಇಟ್ ಮೇ ಬಿ ಇನ್ ಎ ಡಿಫ್ರೆಂಟ್ ಆ್ಯಂಗಲ್, ಡಿಫ್ರೆಂಟ್ ಪರ್ಸೆಪ್ಷನ್ ಟು. ಸೊ ಲೈಫ್ ಗೋಸ್ ಆನ್. ಯಾರಿಂದನೂ ಜೀವನ ನಿಲ್ಲಲ್ಲ, ಆದರೆ ಅದು ಅದೇ ಥರ ಇರಲ್ಲ ಜೀವನ. ಅದು ಕೂಡ ನಾವು ಅದನ್ನು ಒಬ್ಬೊಬ್ರದ್ದೊಂದು ತೂಕ. ನಾನು ಹೇಳಿದ್ನಲ್ಲ, ಕನ್ನಡ ಚಿತ್ರರಂಗನೇ ಅಥವಾ ಚಿತ್ರರಂಗನೇ ಹೇಳಿದ್ರೆ ಅದು ಸುವರ್ಣ ಕಾಲ. ಹಾಗಂತ ಇವಾಗಲೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಇವೆ. ಆದರೆ ಇವತ್ತಿನ ಸಿನಿಮಾಗಳು ನಾವು ಮತ್ತೆ ಮತ್ತೆ ನೋಡಲ್ಲ, ಅದು ದುರಂತ. ಒಂದು, ತುಂಬ ಮಾಧ್ಯಮಗಳು ಬಂದಿವೆ, ತುಂಬ ಮಾಧ್ಯಮಗಳು. ಯೂಟ್ಯೂಬ್ ಇದೆ, ವೆಬ್ ಸೀರೀಸ್ ಇದ್ದಾವೆ, ಒಂದಾದಮೇಲೆ ಇನ್ನೊಂದಾದ್ಮೇಲೆ ಮಗದೊಂದು ರೀಲ್ಸ್ಗಳು ನೋಡ್ತಾರೆ, ಅದು ನೋಡ್ತಾರೆ. ತುಂಬ ಮಾಧ್ಯಮಗಳಿದ್ದಾವೆ. ಹಾಗಾಗಿ ಒಂದೇ ಸಿನಿಮಾ ಮತ್ತೆ ನೋಡ್ತಾರಾ ಅಥವಾ ಒಂದು 5 ವರ್ಷ ಆದಮೇಲೆ ತಿರ್ಗಾ ನೋಡ್ತಾರಾ, ನನಗೆ ಸಂಶಯ ಇದೆ. ಆದರೆ ಅವಾಗ ಆ ಥರ ಇರಲಿಲ್ಲ. ಅದು 1 ವಾರ 2 ವಾರಕ್ಕೆ ಸಕ್ಸಸ್ ಮೀಟ್ ಮಾಡ್ತಾರೆ. ಅಷ್ಟೇ ಸೆಕೆಂಡ್ ವೀಕ್ ಸಕ್ಸಸ್ ಮೀಟ್. ಹೌದು, ಅಷ್ಟೇ ಇರೋದೀಗ. ನಾನು ರಮೇಶ್ ಹತ್ರ ಮಾತಾಡ್ತಿರ್ತೀನಿ ಅದನ್ನು. ಸಕ್ಸಸ್ ಮೀಟಾ? ಹೌದು ಸರ್, ಸಕ್ಸಸ್ ಮೀಟ್ ಆಗ್ತಿದೆ ಅದು ಅಂತಾರೆ. ಹೇಗೆ ಅಂದರೆ, ಆಯ್ತಲ್ಲ 1 ವಾರ ಆದರೆ ಸಾಕು ಸರ್. ಅದೇ ಆವಾಗ ಗೋಲ್ಡನ್ ಜೂಬ್ಲಿ, ಪ್ಲಾಟಿನಮ್ ಜೂಬ್ಲಿ ಏನೇನೋ ಎಲ್ಲ ವರ್ಷಾನುಗಟ್ಟಲೆ ಓಡೋದು ಸಿನಿಮಾಗಳು. ಇವಾಗಿಲ್ಲ ಅದು. ಆದರೂ ಕೂಡ ಆ ಕಾಲ ನಾವು ಎಷ್ಟು ಮೆರೆಸ್ತೀವೋ ಅಥವಾ ಅದಕ್ಕೆ ನಾವು ಹೊಗಳ್ತೀವೋ ಅದನ್ನು, ಇವತ್ತಿನ ಕಾಲ ಕೂಡ ಅಷ್ಟೇ ನಾವು ಹೊಗಳಲೇಬೇಕು. ಯಾಕಂತಂದರೆ ಇವತ್ತಿನ ಕಾಲದ ಕಾಂಪಿಟೇಷನಲ್ಲಿ ಹೌದು, ಅದು ಆ ಸಿನಿಮಾ ಒಂದು ಹಿಟ್ ಆಗುತ್ತೆ ಅಂತಂದರೆ, ಜನ ಇಷ್ಟಪಡ್ತಾರೆ ಅಂತಂದರೆ, ಅದಕ್ಕೂ ಕೂಡ ಒಂದು ಅರ್ಹತೆ ಇದೆ ಅನ್ನೋದೇ. ಹಾಗಾಗಿ ಅದನ್ನು ಕೂಡ ನಾವು ಹೊಗಳಲೇಬೇಕು.